ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಜನಾರ್ದನನೇ, ಜ್ಞಾನವು ಕರ್ಮಕ್ಕಿಂತ ಉತ್ತಮವಾದುದು ಎಂದು ನಿನ್ನ ಅಭಿಪ್ರಾಯವಾದರೆ, ಕೇಶವನೇ, ಈ ಘೋರ ಕರ್ಮಕ್ಕೆ ನನ್ನನ್ನು ಏಕೆ ನಿಯೋಜಿಸುತ್ತಿರುವೆ? ಅರ್ಜುನನ ಈ ಮಾತು ಒಪ್ಪುವಂಥದ್ದೇ. ಮನುಷ್ಯನ ಗುರಿಯು ಜ್ಞಾನ ಸಂಪಾದನೆಯಾದರೆ ಮನುಷ್ಯ ಇಲ್ಲಿ ಬಂದು ಪ್ರಪಂಚ ನಾಶ ಮಾಡುವಂಥ ಕಾರ್ಯ ಏಕೆ ಮಾಡಬೇಕು? ಪ್ರತಿದಿನವೂ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿ ನಾಶ, ಭೂಮಿ ನಾಶ ಯಾಕೆ ಮಾಡಬೇಕು? ಆಹಾರಕ್ಕಾಗಿ ಬಲಿಯದ ಕಾಯಿ ಕೊಯ್ದು ಬಲಾತ್ಕಾರವಾಗಿ ಹಣ್ಣು ಮಾಡಿ ತಿನ್ನುವ ದುಸ್ಥಿತಿಯಾದರೂ ಯಾಕೆ? ಪ್ರಶ್ನೆಗಳು ಸಹಜ. ವಿಜ್ಞಾನದ ಆವಿಷ್ಕಾರದ ಹೆಸರಿನಲ್ಲಿ ಪ್ರಾಣಿಗಳ ಹಿಂಸೆಯಾದರೂ ಏಕೆ? ಈಗಾಗಲೇ ಭೂಮಿಯ ಗ್ರಹಗಳ ಸಂಪೂರ್ಣ ವಿವರ ಗೊತ್ತಿದ್ದರೂ ಸಂಶೋಧನೆ ಎಂಬ ಹೆಸರಿನಲ್ಲಿ ಮತ್ತೆ ಮತ್ತೆ ಎಲ್ಲವನ್ನೂ ಕೆದಕಿ ತೆಗೆಯುವುದೇಕೆ? ಅರ್ಜುನನ ಪ್ರಶ್ನೆ ಸಾರ್ವಕಾಲಿಕ. ಕೆಲಸವಿಲ್ಲ ಎಂದರೆ ಕಂಬ ಸುತ್ತು ಎನ್ನುವಂತೆ ಸಾಕಷ್ಟು ಉದ್ಯೋಗಗಳಿಂದ ಯಾವುದೇ ಪ್ರಯೋಜನವಿಲ್ಲವಾದರೂ ಮನುಷ್ಯನಿಗೆ ಉದ್ಯೋಗಕ್ಕೊಂದು ಮಾರ್ಗ ಎಂಬಂತೆ ಉದ್ಯೋಗ ಸೃಷ್ಟಿಯಾದರೂ ಏಕೆ? ಹುಟ್ಟಿದ ಮನುಷ್ಯ ಕರ್ಮ ಮಾಡಲೇಬೇಕು ಎಂದಾದರೆ ಸಾಕಷ್ಟು ಕ್ರಿಯಾಶೀಲ ಕೆಲಸ ಮಾಡಬಹುದಲ್ಲವೇ? ಇಲ್ಲವೇ ಹೇಗಿದ್ದರೂ ಇದೊಂದು ಭ್ರಮಾಲೋಕ ಎಂದು ತಿಳಿದ ಜ್ಞಾನಿಯಾದವನು ತನ್ನೆಲ್ಲ ಆಸೆಗಳನ್ನು ತೊರೆದು ಭಗವಂತನನ್ನೇ ಸೇರುವುದಕ್ಕಾದರೂ ಅವಕಾಶ ಕಲ್ಪಿಸಿದರೆ, ಅರ್ಥಾತ್ ತನ್ನ ಈ ಲೋಕದ ವ್ಯಾಪಾರವನ್ನು ತಾನೇ ಸ್ವ ಇಚ್ಛೆಯಿಂದ ದಿನದ ಆಗು ಹೋಗುಗಳಲ್ಲಿ ಆಸಕ್ತಿ ಇಲ್ಲದ ಯೋಗಿ ದಿನವ ಮರೆವಂತೆ, ಹಾಗೂ ದಿನದ ಭೋಗದಲ್ಲಿ ಮೈಮರೆತ ಭೋಗಿ ರಾತ್ರಿಯಲ್ಲಿ ಮರೆತ ದೇಹದಂತೆ ಕುಳಿತಲ್ಲೇ ತನ್ನ ಈ ದೇಹ ತೊರೆಯಲು ಅವಕಾಶ ಮಾಡಿಕೊಟ್ಟರೆ ವೈಯಕ್ತಿಕವಾಗಿ ವ್ಯಕ್ತಿಗೂ ಒಟ್ಟಾಗಿ ಈ ಬೃಹತ್ ಸಮಾಜಕ್ಕೂ ಒಳಿತಲ್ಲವೇ? ಯಾವುದೇ ಗೊತ್ತು ಗುರಿ ಅರಿಯದೆ ಹುಟ್ಟಿ ಸಾಯುವ ಮನುಷ್ಯನ ಬದುಕು ಅದೆಷ್ಟು ವಿಚಿತ್ರ! ಇದ್ದವರು ಅನಾರೋಗ್ಯದ ಕಾರಣ ತಿನ್ನಲ ಸಾಧ್ಯವಾದರೆ ಇಲ್ಲದವರಿಗೆ ಬೇಕಾದ್ದು ದೊರಕದೆ ತಿನ್ನಲಾರ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲು ಇಲ್ಲ ಎಂಬಂತಿರುವ ಈ ಲೋಕದ ವ್ಯಾಪಾರ ಯಾರಿಗೆ ಬೇಕು? ಬದುಕಬೇಕೆಂದರೂ ಬದುಕಲಾರ, ಸಾಯಬೇಕೆಂದರೂ ಸಾಯಲಾರ. ಹುಟ್ಟಿದ ಮೇಲೆ ಕರ್ಮ ಮಾಡಲೇಬೇಕು. ಕರ್ಮ ಅಂದಾಗ ಅದು ಒಂದು ವಸ್ತುವಿನ ನಾಶವೇ ಸರಿ. ಇಂದಿನ ಅಭಿವೃದ್ಧಿಯನ್ನು ಅವಲೋಕನ ಮಾಡಿದಾಗ ಇದು ಅರಿವಿಗೆ ಬರುತ್ತದೆ. ಮನುಷ್ಯ ಪ್ರಕೃತಿ ನಾಶ ಮಾಡಿ ಕಾಂಕ್ರೀಟ್ ರಸ್ತೆ ಅಥವಾ ಕಟ್ಟಡ ಕಟ್ಟುವುದೇ ಅಭಿವೃದ್ಧಿ ಎಂದಾದರೆ, ಪ್ರಕೃತಿ ಸಹಜವಾದ ಕಲ್ಲು, ಮಣ್ಣು, ಮರ, ಮಟ್ಟುಗಳ ನೈಸರ್ಗಿಕತೆ ನಾಶ ಮಾಡಿ ಜಡ ವಸ್ತುವಾಗಿಸುವುದು ಈ ಪ್ರಕೃತಿಗೆ ಮಾಡುವ ಮಹಾ ಅಪರಾಧವಲ್ಲದೆ ಇನ್ನೇನು? ಕೆಲ ವರ್ಷಗಳಲ್ಲೇ ಅಸ್ತಿತ್ವ ಕಳೆದುಕೊಳ್ಳುವ ಈ ಅಭಿವೃದ್ಧಿ ಘೋರ ಕರ್ಮವಲ್ಲದೆ ಮತ್ತಿನ್ನೇನು? ಪ್ರತಿಯೊಂದು ಪ್ರಶ್ನೆಗೂ ಭಗವಂತನಲ್ಲಿ ಉತ್ತರ ಇದ್ದೇ ಇದೆ. ತಾಳ್ಮೆಯಿಂದ ಕಾಯಬೇಕಷ್ಟೆ. ಹರಿ ಓಂ.